ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ವಾರ್ಡ ನಂಬರ 4ರಲ್ಲಿನ ಕೋರಮ ಸಮಾಜದ ವಸತಿ ಪ್ರದೇಶದಲ್ಲಿ ದಿನಾಂಕ ಆಗಸ್ಟ್ 18, 2024ರಂದು ತಡರಾತ್ರಿ 9:30 ದಿಂದ 10:15 ಸುರಿದ ಧಾರಾಕಾರ ಮಳೆಗೆ ಶ್ರೀಲಕ್ಷ್ಮಿ ದೇವಸ್ಥಾನ, ಮನೆಗಳು ಮತ್ತು ರಸ್ತೆಗಳೆಲ್ಲ ಜಲಮಗ್ನಗೊಂಡು ಬಡಾವಣೆ ಜನತೆಯು ಅಕ್ಷರಶಃ ತತ್ತರಿಸಿ ಪರದಾಡಿದ ಘಟನೆ ಜರುಗಿದೆ. ಈ ವಸತಿ ಪ್ರದೇಶ ನಿವಾಸಿಗಳು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ತಮ್ಮ ಬವಣೆಯನ್ನು ತೋಡಿಕೊಳ್ಳುತ್ತಾ ಮಳೆಗಾಲ ಪ್ರಾರಂಭವಾದ ದಿನಗಳಿಂದ ಒಂದೆಡೆ ಚರಂಡಿಯಲ್ಲಿ ವಿಪರೀತ ತ್ಯಾಜ್ಯ ಸಂಗ್ರಹಣೆಗೊಂಡು ನೀರು ಸರಾಗವಾಗಿ ಸಾಗದೆ ಚರಂಡಿಯ ಕೊಳಚೆಯ ನೀರವು ಪ್ರವಾಹ ಸ್ವರೂಪ ಪಡೆದು ಮನೆಗಳಲ್ಲಿನ ದವಸ ಧಾನ್ಯಗಳು, ಸರಂಜಾಮುಗಳು ನೀರು ಪಾಲಗಿಸಿ ಮನೆಗಳಲ್ಲಿ ಜೀವಿಸುವುದೇ ಕಠಿಣಕರವಾಗಿದೆ. ಮತ್ತೊಂದೆಡೆ ಬಹುತೇಕ ಚರಂಡಿಗಳು ಬಹುದಿನಗಳಿಂದ ಚಿಕ್ಕದಾಗಿರುವುದು ಮತ್ತು ವಿಲೇವಾರಿಯಾಗದ ಹೋಳಿನಿಂದ ಪ್ರವಾಹ ಸ್ವರೂಪ ತಾಳಿ ಮನೆಗಳಿಗೆ ನುಗ್ಗುವುದರಿಂದ ಮನೆಯಲ್ಲಿ ನಿಲ್ಲಲು ಮಲಗಲು ನೆಲೆಯಿಲ್ಲದಂತಾಗಿದೆ. ಈ ಸಮಸ್ಯೆ ಕುರಿತು ಸಾಕಷ್ಟು ಬಾರಿ ಪುರಸಭೆ ಆಡಳಿತ ಮತ್ತು ವಾರ್ಡಿನ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಲಾಗಿದೆ. ಆದಾಗ್ಯೂ ಸಹ ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ನಡೆದುಕೊಂಡಿದ್ದಾರೆಂದು ಹಿಡಿಶಾಪ ಹಾಕಿ ತಮ್ಮ ಅಸಮಾಧಾನ, ಆಕ್ರೋಶ ಹೊರಹಾಕಿದರು. ಏತನ್ಮಧ್ಯೆ ಮುಂಗಾರು ಮಳೆಯು ಪ್ರಾರಂಭಗೊಂಡ ದಿನದಿಂದ ಸರ್ಕಾರವು ಮಳೆಗೆ ಜನಜೀವನವು ಅಸ್ತವ್ಯಸ್ತಗೊಳ್ಳದಂತೆ ಮುನ್ನೆಚ್ಚರಿಕೆಯಾಗಿ ರಾಜ್ಯದ ಜಿಲ್ಲಾಧಿಕಾರಿಗಳ ಪಿಡಿಎಫ್ ಖಾತೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದ್ದು, ಅದರಿಂದ ಸುರಕ್ಷತೆ, ಸಂರಕ್ಷಣೆ ಮಾಡಬೇಕೆಂದು ಆದೇಶಿಸಿದೆ. ಒಂದು ಪಕ್ಷ ವೈಫಲ್ಯಗೊಂಡಲ್ಲಿ ಆಯಾ ಜಿಲ್ಲಾಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿಸಿ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮ ಜರುಗಿಸುವುದಾಗಿ ಸ್ವತಃ ಮುಖ್ಯಮಂತ್ರಿಗಳು ಖಡಕ್ಕಾಗಿ ಎಚ್ಚರಿಸಿದ್ದಾರೆ. ಆ ಬೆನ್ನಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸಹ ಎಲ್ಲ ತಾಲೂಕು ಆಡಳಿತಗಳಿಗೆ ಕಟ್ಟುನಿಟ್ಟಾಗಿ ಮಹಾಮಳೆಯಿಂದ ಜನತೆ ಸಂರಕ್ಷಿಸಲು ಆದೇಶಿಸಿದ್ದಾರೆ. ಮತ್ತೊಂದೆಡೆ ಕರ್ನಾಟಕ ಪೌರ ನಿಗಮಗಳ ಕಾಯ್ದೆ 1964ರ ಸೆಕ್ಷನ್ 80M ಹಾಗೂ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಕಾಯ್ದೆ 1993ರ ಸೆಕ್ಷನ್ 3ರ ಪ್ರಕಾರ ಪ್ರತಿನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ ಸಮಿತಿ ರಚಿಸಿ ಆಯಾ ವಾರ್ಡಿನ ಕುಂದುಕೊರತೆ ಮತ್ತು ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕಾರ್ಯನಿರ್ವಹಣೆ ಮಾಡಬೇಕೆಂದು ಇತ್ತೀಚೆಗೆ ಹೈಕೋರ್ಟ್ ಕಟ್ಟುನಿಟ್ಟಾಗಿ ಪಾಲಿಸಲು ಆದೇಶ ಮಾಡಿದ್ದಿದೆ. ಆದಾಗ್ಯೂ ಸಹ ಸದ್ಯ ಹುನಗುಂದ ತಾಲೂಕಾ ಆಡಳಿತ, ಪುರಸಭೆ ಆಡಳಿತವು ಮೈಮರೆತುಗಾಢನಿದ್ರೆಯಲ್ಲಿ ಜಾರಿದಂತೆ ಗೋಚರಿಸುತ್ತದೆ. ಹಾಗಾಗಿ ಆಡಳಿತ ವ್ಯವಸ್ಥೆಯು ಈ ನಿರ್ಲಕ್ಷ್ಯ, ಬೇಜವಾಬ್ದಾರಿಯಿಂದ ಹೊರಬಂದು ಜನತೆ ಸಮಸ್ಯೆಗೆ ಸ್ಪಂದಿಸಬೇಕೆಂಬುವುದು ಪರಿಸ್ಥಿತಿ ಎತ್ತಿ ತೋರಿಸುತ್ತದೆ. ಇರದಿದ್ದರೆ ಜನತೆಯ ಸಹನೆ ಕಟ್ಟೆ ಒಡೆದು ಬೀದಿಗಿಳಿದರೆ ಕಾಲಹೀತ ಸ್ಮಹೀನಮವಾದರೂ ಸಹ ಆಶ್ಚರ್ಯ ಪಡೆಯಬೇಕಿಲ್ಲ. ಹಾಗಾಗಿ ತಾಲೂಕು ಆಡಳಿತ ಮತ್ತು ಪುರಸಭೆ ಆಡಳಿತವು ತತ್ಕ್ಷಣ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕೆಂಬುವುದೇ ಸಾರ್ವಜನಿಕ ವಲಯದಾಶಯವಾಗಿದೆ. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನೀವೇ ಮಾಡ್ತೀರಿ ಚಪ್ಪಲ್ ಹೋಗ್ತೇಕ ಮಕ್ಕಳ ಮನೆಗೆ ಹೌದ್ರಾ? ಎಷ್ಟು ದಿವಸದಿಂದ ಬರಾಕತ್ತೈತ್ರಿ ನೀರು? ಈ ಸರಿ ಒಳಗ ಹೋಗ್ತೈತ್ರಿ, ಹತ್ತೆ ಚೊಕ್ಕಿತ್ರಿ, ಆದ್ರೆ ಈ ಸರಿ ಒಳಗೆ ಫುಲ್ ಅಡ್ಡಾಡ್ಬಿಡ್ತೀರಿ. ಫುಲ್ ಅಡ್ಡಾಡ್ಬಿಡ್ತೀರ? ಹೌದ್ರಾ? ಅಲ್ಲಿ ಹಾಕಿ ನೋಡ್ರಿ, ಕೌದಿ ಇಟ್ಟು ನೀರು ನಿಂದಿರ್ಲಿಲ್ಲ ರೀ. ಅಲ್ಲಿ ಹಾಕಿ ನೋಡ್ರಿ, ಕೌದಿ ಮಳಿ ಬಂದಾಗ ಬರ್ತೀವಿ ಒಳಗೆ ಆಯ್ಕೆ ಪೈಕ್ ಎಲ್ಲ ತೋದಾಗಿರ ಒಳಗೆ. ಆಮೇಲೆ ತೆಗಿಯಕ್ಕೆ ಬರ್ತಾವ ಅವು. ನಮ್ಗೆ ನಿಮ್ಮದು ನಂಬರ್ ಎತ್ತು ಬರ್ರಿ, ಬಣ್ಣ ಕೊಟ್ಟಿದ್ದೀನಿ. ಮನೆ ನಮ್ಮ ಟ್ರೆಂಡ್ ಐತೆ ಮನೆ.
ಹ್ಯಾಂಗ್ ಮಾಡಪ್ಪ ಒಪ್ಪಂತ ನಾವು ಮ್ಯಾಗ ಎಲ್ಲಿ ಇಲ್ರಿ ಬಂದಿರಿ ಒಟ್ಟು ಇದು ಒಟ್ಟು ಬಂದಿರ ಮ್ಯಾಗ ಎಲ್ಲಿ ಸುರಲ್ರಿ ಏನಪ್ಪ ಹೆಸರು ನಿಂದ ಹಾಂ ಹೊನ್ನಪ್ಪ ಮುನಿಮರಿ ಎಷ್ಟು ದಿವಸ ಆತು ಈಗ ಈ ರೀತಿ ನೀರು ಬರಾಕತ್ತ ಹೊನ್ನಪ್ಪ ಮುಲಿಮನಲ್ಲಿ ಮುತ್ತಪ್ಪ ಮುಲಿಮನಿ ಮುತ್ತಪ್ಪ ಮನೆ ಇದು ಎಷ್ಟು ಸಲ ಆತು ಈಗ ಬರಾಕತ್ತ ಈಗ ಇದು 4-5 ಊರ ಆಯ್ತು ಇದು 4 ಬರ್ಗ ಐತ್ರಿ ತಿನ್ನಕ್ಕೆ ಅಲ್ಲ ಒಳ ಉಪಾಯ ಐತ್ರಿ ಫುಲ್ ಎಲ್ಲ ಕಡೆ ಸರ್ ಮಕ್ಕಳಕ್ಕೆ ಜಾಗ ಇಲ್ಲ ಅರ್ಜಿ ಕೊಟ್ಟಿದ್ರೆ ತಹಸೀಲ್ದಾರ್ ಆಫೀಸ್ಗೆ ಒಮ್ಮೆ ಒಮ್ಮೆ ಕೊಟ್ಟಿಲ್ರಿ ನಾಳೆ ಹೋಗಿ ಅರ್ಜಿ ಕೊಟ್ಟು ಬರ್ರಿ ಹಾಂ ಮುತ್ತಪ್ಪ ಮೂಲಿನ ಮನೆ ಅಲ್ಲ ಮುತ್ತಪ್ಪ ಮುಲಿಮನಿ ರೀ ಏನು ಮರ ಈ ರೀತಿ ಏನು ಪಾಪ ನೀರೆಲ್ಲ ಹೋಗುತ್ತದೆ ಮನೆಗೆ ಹೋಗಿ ಚಪ್ಪ ನೋಡಿ ಮೊದಲ ಮನೆಗೆ ಹೋಗು ನಡಿ ನೀವು ಅಲ್ಲಿ ಹೋಗಿ ಕೇಳ್ಕೊಳ್ತಾರೇನ್ರಿ ಪುರಸಭೆಗೆ ಯಾಕೆ ಹೋಗ್ರಿ ಆರಿಸಿ ಬಂದಿಲ್ಲ ಬರೋಕಿಲ್ಲ ಪುರಸಭೆ ನಾವ್ ಯಾಕೆ ಹೋಗಮ್ಮ ಪುರಸಭೆಗೆ ಯಾಕೆ ಹೋಗ್ಬೇಕು ಇಲ್ಲಿ ಆರಿಸಿ ತಂದಿಲ್ಲ ಬಂದು ನೋಡ್ಬೇಕು ವಾರ್ಡ್ ನಿಮ್ಮ ಮೆಂಬರ್ ಯಾರಾದ್ರ ಅವ್ರಿಗಾರ ಹೇಳಿರೇನ್ರಿ ಹೇಳಿವ್ರಿ ಈಗ ನಾ 3 ವರ್ಷ ಆತ್ರಿ ಹೇಳಕತ್ತಿ ನಾವು 3 ವರ್ಷ ಆತ್ರಿ ಹೌದ್ರಿ 3 ವರ್ಷ ಚಾಲಿ ಆದ್ರು ಇಲ್ಲಾದ್ರು ಅಂದ್ರೆ ಬಾಯಿಲಿ ಮನೆ ನೀರು ಅಲ್ರಿ ಈಗ ನೀರು ಹೋಗೋಣಕ್ಕಿಂತ 3-4 ದಿನ ಆತೀಗ ನಳ ನೀರನ ರೋಡಿಗೆ ಐತಾವ ಬರೀ ನಳ ಬಿಟ್ರ ಮಳೆ ನೀರು ಮತ್ತೆ ಒಳ್ಳೆ ಏರೈತ್ರಿ ಈಗ ಮತ್ತೆ ನೀವು ಅಲ್ಲಿ ಹೋಗಿ ಅಲ್ಲಿ ಇದಕ್ಕೆ ಪ್ರತಿಭಟನೆ ಮಾಡ್ಬೇಕಿತ್ತು ಪುರಸಭೆ ಮಾಡೀವ್ರಿ ಹೇಳಿವಿ ಅರ್ಜಿ ಕೊಟ್ಟಿವಿ ಎಲ್ಲ ಮಾಡಿವಿ ಮನ್ಯಾಗ ಯಾರು ಮೆಂಬರ್ ನೋಡವಲ್ರು ಯಾರು ನೋಡವಲ್ರು ಹ್ಞೂ ಯಾರು ಯಾಕೆ ಮನಗಲ್ಲ ರೀ ಏನು ನೀವು ಅರ್ಜಿಗಳು ಕೊಟ್ಟಿದ್ರೇನ್ರಿ ಈ ಸಲ ಸಮಸ್ಯೆ ಆಗೈತೆ ಬರೋದು ನೋಡೋದು ಹೋಗೋದು ಹ್ಞೂ ಅನ್ನೋದು ನೋಡೋದು ಹೋಗೋದು ಮಾಡ್ತೀವಿ ಅಂತಾರ್ರಿ ಹ್ಞೂ ರೀ ಬರೋಲ್ರಿ ಯಾರು ಬರೋಲ್ರಿ ಯಾರು ಬರೋಲ್ರಿ ಯಾರೂ ಬರಲ್ಲ ಸರ್ ಯಾರು ಬರೋಲ್ರಿ ಹ್ಞೂ ಅಂತಾರ ಹೋಗ್ತಾರ ಯಾರಿಗೂ ತ್ರಾಸ ಇಲ್ಲ ಹಾ